ನಾರದರು ಕೇಳಿದ್ರಂತೆ, ಬ್ರಹ್ಮದೇವರೇ, ಇದನ್ನು ಯಾರಾದರೂ ಮೊದಲು ಬಾರಿ ಆಚರಿಸಿದ್ದುಂಟ? ಯಾರಾದರೂ ಇದನ್ನು ಮೊದಲು ಆಚರಿಸಿದ್ದಾರಾ? ಇದರಿಂದ ಏನಾದರೂ ಫಲಕಾರಿ ಆಗಿದೆಯಾ ಅಂತ ಕೇಳಿದ್ರಂತೆ. ಇದೆ ಅಂತ ಹೇಳಲಿಕ್ಕೆ ಹೊರಟರು. ನೋಡು ನಾರದ, ಸುಕೃತಿ ಅಂತ ಒಬ್ಬನು ರಾಜ, ಸುಕೃತಿ ಅಂತ ಒಬ್ಬನು ರಾಜ. ಆ ಸುಕೃತಿ ಚಂದ್ರಶರ್ಮ ಅಂತ ಒಬ್ರಿಗೆ ಗುರುಗಳಂತವರಿಗೆ, ಚಂದ್ರಶರ್ಮ ಅಂತ ಗುರುಗಳು. ಸುಕೃತಿ ರಾಜ ಒಂದು ತನ್ನ ಊರಿನಲ್ಲಿಯೇ ಇರುವ ದೇವಸ್ಥಾನದ ಮೇಲ್ಭಾಗದಲ್ಲಿ ಹೋಗಿ, ಇವತ್ತು ಕಾರ್ತೀಕ ಮಾಸದ ಪ್ರಾರಂಭ, ಒಂದು ಮಾಸ ಇಡಬೇಕಂತೆ ದೀಪವನ್ನಲ್ಲಿ, ಒಂದು ಮಾಸ, ಒಂದು ತಿಂಗಳು ಆ ರೀತಿಯಾಗಿ ಮಾಡೋದರಿಂದ ಭಗವಂತ ಪ್ರೀತಿ ಆಗ್ತಾನಂತೆ. ಈ ಮಾಸ ಪೂರ್ತಿ ಕಾರ್ತೀಕ ದಾಮೋದರನ ಪ್ರೀತ್ಯರ್ಥವಾಗಿ ಆ ದೀಪವನ್ನು ಮೇಲೆ ಆಕಾಶಕ್ಕೆ ಅಂತ, ಆಕಾಶ ದೀಪ ಅಂತ ಅದಕ್ಕೆ ಕರೆಯೋದು, ಆಕಾಶಕ್ಕೆ ಅಂತ ಹೋಗಿ ಆ ಮೇಲೆ ಭಾಗದಲ್ಲಿ ಹೋಗಿ ಆ ದೀಪವನ್ನು ಇಡಬೇಕಂತೆ. ಇದಕ್ಕೆ ಸರಿಯಾಗಿ ಒಬ್ಬ ಆ ಊರಿನಲ್ಲೇ ಒಬ್ಬನು ಕಳ್ಳ ಇದ್ನಂತೆ. ಕಳು ಮಾಡೋದು ಬರೀ ಅವನೇನು ಕೆಲಸ? ಕಳ್ಳತನ ಮಾಡೋದೇ ಅವನ ಕೆಲಸ. ಯಾರಾದರೂ ಮನೆ ಹೊರಭಾಗದಲ್ಲಿ ದೀಪವನ್ನಿಟ್ಟರೆ ದೀಪವನ್ನೇ ಕಳು ಮಾಡ್ತಿದ್ದಂತೆ. ಏನಾದರೂ ಮನೆ ಹೊರಗೆ ಭಾಗದಲ್ಲಿ ಪೂಜೆಗೆ ಅಂತ ವಸ್ತುಗಳಿದ್ದರೆ ಅದನ್ನೇ ಅಪಹಾರ ಮಾಡ್ತಿದ್ದಂತೆ. ಒಟ್ಟಾರೆ ಅವನ ಕೆಲಸ ಏನು? ಎಲ್ಲಿ ಏನಾದರೂ ಪೂಜೆ ಧರ್ಮಗಳು ನಡೆದಿದೆ ಅಂತ ಹೇಳಿದರೆ ಅವ್ರ ಮನೆಯಲ್ಲಿ ಹೋಗಿ ಎಲ್ಲ ಇರ್ತದೆ ಅಲ್ಲಿಯೇ ಕಳು ಮಾಡಬೇಕು ಅಂತ, ಕಳು ಮಾಡೋದೇ ಅವನ ಕೆಲಸ. ಅವನ ಹೆಸರು ಏನು? ಕಳು ಮಾಡ್ತಾನೂ ಇದ್ದ, ಮತ್ತು ಅವನು ಬೇಟೆಯನ್ನು ಆಡ್ತಾ ಇದ್ದ, ಮತ್ತು ದುಷ್ಟನೂ ಆಗಿದ್ದ. ಯಾರಾದರೂ ಸದ್ಬ್ರಾಹ್ಮಣರು ಸಿಕ್ಕರೆ ಅವ್ರನ್ನ ಹೊಡೆದು ಅವರಲ್ಲಿರೋದನ್ನೆಲ್ಲ ಕಸಗೊಳ್ತಿದ್ದಂತೆ. ಒಟ್ಟಾರೆ ಅವನು ಮನೆ ಎದುರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಸಲ ಅಂತರೂ ಅವನೇ ಇನ್ನೊಬ್ಬರ ಮನೆಗೆ ಹೋಗಿ ಹೊಡೆದು ಮಾಡಿ ಬಡಿದು ಕಸಗೊಂಡು ಬರ್ತಿದ್ದಂತೆ. ಅಂಥ ಪ್ರವೃತ್ತಿ ಅವನದಾಗಿತ್ತಂತೆ. ಈ ಸುಕೃತಿ ರಾಜ ದೀಪದಾನ ಮಾಡ್ತೇನೆ ಅಂತ ಮೇಲೆ ಹೋಗಿ ದೀಪದಾನ ಮಾಡಿದ್ನಲ್ಲ, ಅದನ್ನು ನೋಡಿದ್ದಂತೆ ಇವನು. ನೋಡಿ ಅದನ್ನು ಹೇಗಾದರೂ ಮಾಡಿ ಅಪಹಾರ ಮಾಡಬೇಕು, ಬೇಟೆ ಆಡಿ ಆ ರಾಜನನ್ನು ಸೋಲಿಸಬೇಕು ಅಂತ ಬೆನ್ನು ಹತ್ತಿದ್ದಂತೆ. ಅದಕ್ಕೆ ಸರಿಯಾಗಿ ಅಲ್ಲೊಂದು ಆಶ್ಚರ್ಯ ಕಾದಿತ್ತು. ದೀಪದಾನ ಮಾಡಿ ಆ ರಾಜ ಒಂದು ಮರದ ಬುಡಗಡೆ ತಳಗೆ ಅಂತ ಬಂದು ಕೂತ್ಕೊಂಡಂತೆ. ಏನು ಮಾಡಲಿಕ್ಕೆ? ಈ ಕಾರ್ತೀಕ ಮಾಸದ ಮಹತ್ವವನ್ನು ಕೇಳೋಣ, ಈ ಕಾರ್ತೀಕ ಮಾಸದ ವ್ರತದ ನಿಯಮಗಳೆಲ್ಲ ಏನು, ಈ ಕಾರ್ತೀಕ ಮಾಸದಲ್ಲಿ ಏನೇನು ನಮ್ಮ ಕರ್ತವ್ಯವಿದೆ ಅಂತ ಕೇಳೋಣ, ಶ್ರವಣ ಮಾಡೋಣ ಅಂತ ಅವರ ಗುರುಗಳು ಅಂತ ಹೇಳಿದ್ನಲ್ಲ, ಚಂದ್ರಶರ್ಮ ಅಂತ ಅವರ ಗುರುಗಳು ಬ್ರಾಹ್ಮಣ, ಅವರನ್ನು ಕರ್ಕೊಂಡು ಆ ಮರದ ಬುಡಗಡೆ ಕೂತ್ಕೊಂಡು ಶ್ರವಣ ಮಾಡಲಿಕ್ಕೆ ಅಂತ ಕೂತಿದ್ನಂತೆ. ಇತ್ತ ಈ ವ್ಯಾಧ ತಾನು ಆ ಕಳ್ಳತನ ಮಾಡಬೇಕು, ಅವರನ್ನು ಬೇಟೆ ಆಡಬೇಕು ಅಂತ ವಿಚಾರ ಮಾಡಿ ಅವನ ಮೇಲೆ ಅಂತ ಬಂದರೆ ಸರಿಯಾಗಿ ಆ ಸಂದರ್ಭದಲ್ಲಿ ಒಂದು ಹದ್ದು ಬಂತಂತೆ. ಹದ್ದು ಬಂದು ಆ ದೀಪವನ್ನು ಎತ್ಕೊಂಡು, ಇವನು ಬಂದ ಅಷ್ಟೇ, ವ್ಯಾಧ ಬಂದ ಅಷ್ಟೊತ್ತಿಗೆ ಆ ಹದ್ದು ಅದನ್ನು ದೀಪವನ್ನು ತಗೊಂಡು ಹೋಗಿ ಮರದ ಮೇಲ್ ತುದಿ ಭಾಗದಲ್ಲಿ ಹೋಗಿ ಇಡುತ್ತಂತೆ. ನೋಡ್ರಿ, ಆ ಹದ್ದಿನಿಂದಲೂ ದೀಪದ ಆರಾಧನೆ ನಡೀತು, ಆಕಾಶ ದೀಪ ಆಯಿತು ಅಂತ ಭಾವಿಸಬೇಕು. ಹದ್ದು ಆ ದೀಪವನ್ನು ತಗೊಂಡು ಹೋಗಿ ನೇರವಾಗಿ ಒಂದು ಮರಕ್ಕೆ ಅಂತ ಹೋಗಿ ಅಲ್ಲಿ ಕೊಂಬೆ ಮೇಲೆ ಇಡ್ತದಂತೆ. ಆ ಹದ್ದನ್ನು ನೋಡಿ ಒಂದು ಬೆಕ್ಕು, ಹದ್ದನ್ನೇನಾದರೂ ಮಾಡಿ ತಿನ್ನಬೇಕು ನಾನು ಅಂತ ಬೆಕ್ಕು ಹಾರಲಿಕ್ಕೆ ಅಂತ ಹೋಗ್ತದಂತೆ. ಆ ಮರವನ್ನು ಹತ್ತಲಿಕ್ಕೆ ಅಂತ ಪ್ರಾರಂಭ ಮಾಡ್ತದೆ. ಬೆಕ್ಕು ಹದ್ದು ತಿನ್ನಲಿಕ್ಕೆ ಅಂತ ಮೇಲೆ ಬಂದರೆ ವ್ಯಾಧ ಆ ದೀಪವನ್ನು ತಗೊಂಡು ಹೋಗಿ ಏನಾದರೂ ಅಪಹಾರ ಮಾಡೋಣ ಅಂತ ಅವನು ಮೇಲೆ ಬಂದರೆ ಸರಿಯಾಗಿ ಆ ಹದ್ದು ಬಂದು ತಗೊಂಡು ಹೋಗಿ ದೀಪವನ್ನು ಆಕಾಶ ದೀಪ ಅಂತ ಅದು ಸೇವೆ ಮಾಡ್ತಂತೆ. ಸೇವೆ ಮಾಡಿದ್ದನ್ನು ನೋಡಿ ಅಲ್ಲಿರೋ ಎಣ್ಣೆಯನ್ನು ಕುಡಿಲಿಕ್ಕೆ ಅಂತ ಬಂದಿತ್ತು ಹದ್ದು. ಅದನ್ನು ದೀಪವನ್ನು ತಗೊಂಡು ಹೋಗಿ ಆ ಆಕಾಶ ದೀಪವನ್ನು ನೇರವಾಗಿ ಮರಕ್ಕೆ ಅಂತ ಒಂದು ಬುಡದಲ್ಲಿ ಅಂತ ಇಡುತ್ತಲ್ಲ, ಪೊಠರೆಯಲ್ಲಿ ಅಂತ ಇಡುತ್ತಲ್ಲ, ಅದನ್ನು ನೋಡಿ ಬೆಕ್ಕು ಹೇಗಾದರೂ ಮಾಡಿ ಆ ಹದ್ದನ್ನೇ ತಿನ್ನಬೇಕು ಅಂತ, ಬೇಟೆ ಆಡಬೇಕು ಅಂತ ಅದು ಹೊರಡ್ತಂತ ಮೇಲೆ. ಸ್ವಲ್ಪ ಹೊತ್ತು ಹತ್ತಿ ಮೇಲೆ ಹೋಗುವಾಗ ಒಂದು ಕೊಂಬೆಯಲ್ಲಿ ಬೆಕ್ಕು, ಇನ್ನೊಂದು ಕೊಂಬೆಯಲ್ಲಿ ಹದ್ದು, ಒಂದು ಕಡೆ ಮಧ್ಯದಲ್ಲಿ ದೀಪ ಇತ್ತಂತೆ. ತೆಳಭಾಗದಲ್ಲಿ ಆಗುವಾಗ ಆ ಸುಕೃತಿ ರಾಜ ಆ ಬ್ರಾಹ್ಮಣನಿಂದ ಕಾರ್ತೀಕ ಮಾಸದ ಮಹಾತ್ಮೆಯನ್ನು ಶ್ರವಣ ಮಾಡ್ತಿದ್ದಂತೆ. ಏನು ದೀಪದಾನದ ಮಹತ್ವ ಏನು, ಈ ಕಾರ್ತೀಕ ಮಾಸದಲ್ಲಿ ಪ್ರಾತರಾರಭ್ಯೇತ್ ಕಾರ್ಯಂ, ಬೆಳಗ್ಗೆನಿಂದ ಹಿಡ್ಕೊಂಡು ಸ್ನಾನಾದಿ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ಕೊಡ್ತಾ ಮಂದಿರಕ್ಕೆ ಅಂತ ಬಂದು ಪ್ರದಕ್ಷಿಣೆಯನ್ನು ಹಾಕ್ತಾ ಇದರಿಂದ ಫಲ ಬರೋದೇನು, ಇದರ ಮಹತ್ವ ಏನು ಅಂತ ಎಲ್ಲದರ ಮಹತ್ವವನ್ನು ಆ ರಾಜ ಬ್ರಾಹ್ಮಣನ ಮುಖಾಂತರ ಕೇಳ್ತಿದ್ದಂತೆ.
ಈ ಮೇಲೆ ಹದ್ದು ಬೆಕ್ಕು ಕೂತಿತ್ತಲ್ಲ ಅದು ಶ್ರವಣ ಮಾಡ್ತಿತ್ತಂತೆ. 5-10 ನಿಮಿಷಗಳ ಕಾಲ ಅದು ಕೂಡ ಶ್ರವಣ ಮಾಡ್ತಂತೆ. ಶ್ರವಣ ಮಾಡಿಯೂ ಕೂಡ ಮತ್ತೆ ಆ ದೀಪವನ್ನೇನು ಇಡ್ತಲ್ಲ ಅದನ್ನು ಸ್ಪರ್ಶವೂ ಮಾಡ್ತಂತೆ. ಯಾವುದು? ಹದ್ದು ಅಲ್ಲಿ ತಂದಿಟ್ಟಿತ್ತು, ಸ್ಪರ್ಶ ಆಗಿತ್ತು. ಬೆಕ್ಕು ಕೂಡ ಅದನ್ನು ಸ್ಪರ್ಶ ಮಾಡ್ತದಂತೆ. ಸ್ಪರ್ಶ ಮಾಡಿ ಇನ್ನೇನು ಹದ್ದನ್ನು ಹಿಡಿಬೇಕು ಅಂತ ಹಾರ್ತದೆ, ಆ ಪೊಟರೆ ಮುರಿದು ತಳಗೆ ಬಿದ್ದುಬಿಡ್ತದಂತೆ. ಇಬ್ಬರೂ ಕೂಡ ಬೀಳ್ತಾರಂತೆ. ಹದ್ದು ಬೀಳ್ತದೆ, ಬೆಕ್ಕು ಬೀಳ್ತದಂತೆ. ಬಂಡೆಗಲ್ಲಿಗೆ ತಲೆ ಕೊಟ್ಟು ಇಬ್ಬರು ಪ್ರಾಣ ತ್ಯಾಗ ಆಗ್ತದಂತೆ. ಕೂಡಲೇ ದಿವ್ಯ ಶರೀರರಾಗಿ ಇಬ್ಬರು ಬ್ರಾಹ್ಮಣರು ಬರ್ತಾರಂತ ಅಲ್ಲಿಂದ. ಆಶ್ಚರ್ಯ ಆಗ್ತದೆ ವ್ಯಾಧನಿಗೆ. ತಾನು ಮಾಡಲಿಕ್ಕೆ ಬಂದಿರೋದು ಬೇಟೆ ಆಡಬೇಕು, ಕಳುವು ಮಾಡಬೇಕು ಅಂತ ಬಂದಿದ್ದ. ನೋಡಿದ್ನಂತೆ ಆ ಹದ್ದು ಬೆಕ್ಕು ತಳಗೆ ಬಿತ್ತಲ್ಲ, ಬಿದ್ದು ಕೂಡಲೇ ಶರೀರ ಬೇರೆ ಶರೀರಕ್ಕೆ ಅಂತ ಬರ್ತದಂತೆ. ಆಶ್ಚರ್ಯ ಆಯಿತು. ವಿಮಾನವೂ ಬಂತು. ವಿಮಾನ ಬಂತು. ಆ ದಿವ್ಯ ಶರೀರರಾಗಿರ್ತಕ್ಕಂಥ ಹದ್ದು ಮತ್ತು ಬೆಕ್ಕು ಶರೀರವನ್ನು ಬಿಟ್ಟು ಮೂಲ ರೂಪಕ್ಕೆ ಅಂತ ಬಂದು ಆಕಾಶ ದೀಪದಲ್ಲಿ ಆ ಏನು ದೀಪವು ಕೊಟ್ಟ ಇದನ್ನಿತ್ತಲ್ಲ ಪುಣ್ಯ ಫಲದಿಂದ, ಈ ಕಾರ್ತೀಕ ಮಾಸದ ಪುಣ್ಯದ ಫಲದಿಂದ ಕಾರ್ತೀಕ ದಾಮೋದರ ಪ್ರೇರಣೆಯ ಕಾರ್ತೀಕ ದಾಮೋದರ ಪ್ರೀತ್ಯರ್ಥಂ ಅಂತ ಆ ರಾಜ ಆಕಾಶ ದೀಪವನ್ನಿಟ್ಟರೆ ಇವರು ಸ್ಪರ್ಶ ಮಾತ್ರದಿಂದ ಆ ಕಾರ್ತೀಕ ಮಾಸದ ಮಹತ್ವ ಶ್ರವಣ ಮಾತ್ರದಿಂದಲೇ ಅಷ್ಟು ಫಲ ಬಂದು ಒದಗ್ತಂತೆ. ವಿಮಾನದಲ್ಲಿ ಕೂತುಕೊಂಡು ಅವ್ರ ಮೇಲೆ ಅಂತ ಹೊರಟ್ರಂತೆ, ಸ್ವರ್ಗಲೋಕಕ್ಕೆ ಅಂತ ಹೊರಟರು. ಇತ್ತ ವ್ಯಾಧನಿಗೆ ಆಶ್ಚರ್ಯ ಆಯ್ತಂತೆ. ಎಲ್ಲ ರಾಜ, ನಾನು ಬಂದದ್ದು ಕಾರ್ಯ ಇಲ್ಲಿ ಕಳ್ಳತನ ಮಾಡಬೇಕು, ನಿಮ್ಮನ್ನು ಬೇಟೆ ಆಡಿ ನಾನು ಇದನ್ನು ಮಾಡಬೇಕು ಅಂತ ಬಂದೆ. ನನ್ನ ಕರ್ತವ್ಯ ಅದು, ನಾ ಮಾಡಲಿಕ್ಕೆ ಅಂತ ಬಂದೆ. ಇಲ್ಲಿ ನೋಡಿದರೆ ಒಂದು ಆಶ್ಚರ್ಯವೇ ಕಾದಿದೆ ರಾಜ. ನೀನು ದೀಪ ಅಂತ ತಂದಿಟ್ಟಿ ಮೇಲೆ, ತಳಗೆ ಬಂದು ಪ್ರವಚನಕ್ಕೆ ಅಂತ ಕೂತ್ಕೊಂಡು, ಮೇಲೆ ಹದ್ದು ಬಂದು ಅದನ್ನು ತೊಗೊಂಡು ಹೋಗಿ ಮರದ ಮೇಲೆ ಅಂತ ಇಡ್ತು. ಅದನ್ನು ಬೇಟೆ ಆಡಲಿಕ್ಕೆ ಅಂತ ಬೆಕ್ಕು ಬಂತು, ಮೇಲಿಂದ ಇಬ್ಬರು ತಳಗೆ ಅಂತ ಬಿದ್ದರು. ಅದಕ್ಕೊಂದು ವಿಮಾನ ಬಂತು, ಕರ್ಕೊಂಡು ಹೋಯ್ತು. ಏನಿದು ಆಶ್ಚರ್ಯ, ಏನಿದ್ರ ಮಹತ್ವ ರಾಜ, ನೀನೇ ಹೇಳಬೇಕು ನನಗೆ ಅಂತ ವ್ಯಾಧ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ನಂತೆ. ಆಶ್ಚರ್ಯ ಆಯಿತು. ಬಂದದ್ದೇ ಒಂದು ಬೇರೆ ಕಾರ್ಯಕ್ಕೆ, ಆದದ್ದೇ ಒಂದು ಬೇರೆ. ನೋಡ್ರಿ, ನಮ್ಮ ಜೀವನದಲ್ಲಿಯೂ ಹಾಗೆ ಆಗ್ತದೆ. ನಾವು ಹೋಗೋದೇ ಯಾವುದಕ್ಕೋ ಅಂತ ಹೋಗಿರ್ತೇವೆ, ಅಲ್ಲಿ ಆಗೋದೇ ಬೇರೆ ಆಗಿರ್ತದೆ. ಹಾಗಾದರೆ ಹರಿಚಿತ್ತವೇ ಸತ್ಯ ಅಂತ ಭಾವಿಸಬೇಕು. ಇದು ಹರಿಚಿತ್ತ. ವ್ಯಾಧ ಕೇಳಿದ್ನಂತೆ ರಾಜನಿಗೆ, ಸುಕೃತಿ ಮಹಾರಾಜನೇ, ಇಂಥದ್ದೆಲ್ಲ ಒಂದು ಘಟನೆ ನಡೆದು ಹೋಯ್ತಲ್ಲ ನನ್ನ ಕಣ್ಣು ಎದುರಿಗೇನೆ, ಏನಿದ್ರ ಮಹತ್ವ, ಏನು ಮಾಡ್ತಿದ್ದೀರಿ ಇಲ್ಲಿ, ನನಗೆ ಯಾವುದೂ ತೋಚ್ತಾ ಇಲ್ಲ. ನೀನು ದೀಪ ಅಂತ ಇಡ್ತಿ, ಅವು ಎರಡೂ ಬರ್ತಾವೆ, ಮೇಲಿಂದ ಬೀಳ್ತಾವೆ, ಪ್ರಾಣ ಹೋಗ್ತದೆ, ಕೂಡ್ಲೇ ದಿವ್ಯ ಶರೀರ ಬರ್ತದೆ, ಅವರನ್ನು ವಿಮಾನ ಕರ್ಕೊಂಡು ಹೋಗ್ತದೆ ಅಂತಂದರೆ ಏನಿದು, ಇದು ಆಶ್ಚರ್ಯ ಕಾಯ್ತಾ ಇದೆ ನನಗೆ, ಆಶ್ಚರ್ಯ ಆಗ್ತಾ ಇದೆ. ಇದರ ಏನಿದು ಏನಿದು ಹೇಳು ನನಗೆ ಅಂತಂದಾಗ ಆವಾಗ ಸುಕೃತಿ ಹೇಳಲಿಕ್ಕೆ ಅವನು ಕೂಡ ಸಕಲ ವೇದಗಳನ್ನು ಅಧ್ಯಯನ ಮಾಡಿರ್ತಾನಂತೆ. ಬ್ರಾಹ್ಮಣರ ಮುಖಾಂತರ ರಾಜ ಎಲ್ಲವನ್ನೂ ಶ್ರವಣ ಮಾಡಿರ್ತಾನಂತೆ. ಬಹಳ ದೇವರಲ್ಲಿ ಭಕ್ತಿಯೂ ಇತ್ತಂತವನಿಗೆ. ಕೆಲವೊಂದೆಲ್ಲ ಹಿಂದೆ ಆಗಿರುವ ಎಲ್ಲ ವೃತ್ತಾಂತವೂ ತಲೆಯಲ್ಲಿತ್ತಂತವನಿಗೆ. ಅಲ್ಲಿ ಈ ವ್ಯಾಧ ಕೇಳಿದ ಕೂಡಲೇ ಸುಕೃತಿ ರಾಜ ಹೇಳಲಿಕ್ಕೆ ಪ್ರಾರಂಭ ಮಾಡಿದಂತೆ, ನೋಡು ವ್ಯಾಧನೆ, ಈ ಬೆಕ್ಕು ಬೆಕ್ಕು ಅಂತ ಹೇಳಿದೆಯಲ್ಲ, ಅದು ಶ್ರೀವತ್ಸ ಗೋತ್ರದಲ್ಲಿ ಅವನ ಜನ್ಮದಲ್ಲಿ ಹುಟ್ಟಿತ್ತಂತೆ. ಈ ಗೋತ್ರದಲ್ಲಿ ಹುಟ್ಟಿತ್ತಂಥದ್ದು, ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿತ್ತು. ಆ ಬ್ರಾಹ್ಮಣ ಅಹೋಬಿಲ ಅಂತ ಒಂದು ಕ್ಷೇತ್ರ ಇದೆ, ನರಸಿಂಹ ಕ್ಷೇತ್ರ. ಆ ಅಹೋಬಿಲ ನರಸಿಂಹ ಕ್ಷೇತ್ರದಲ್ಲಿ ಅರ್ಚಕನಾಗಿ ಇದ್ನಂತವನು. ಅರ್ಚಕ ವೃತ್ತಿಯಲ್ಲಿ ಇದ್ನಂತೆ. ಭಗವಂತನ ಪೂಜೆ ಮಾಡ್ತಾ ಮಾಡ್ತಾ ಎಷ್ಟೋ ದಿವಸಗಳ ಕಾಲ ಪೂಜೆಯಲ್ಲಿ ಅಂತ ನಿರತನಾಗಿದ್ನಂತೆ. ಆದರೆ ಒಂದು ತಪ್ಪು ಕೆಲಸ ಮಾಡ್ತಿದ್ನಂತೆ. ಏನು? ಮಂದಿರಕ್ಕೆ, ದೇವಸ್ಥಾನಕ್ಕೆ, ಭಗವಂತನಿಗೆ ಅರ್ಪಣೆಗೆ, ಪೂಜೆಗೆ ಅಂತ ತಂದು ಕೊಟ್ಟ ಎಣ್ಣೆ ಆಗಲಿ, ತುಪ್ಪವಾಗಲಿ, ಬಂಗಾರವಾಗಲಿ, ಬೆಳ್ಳಿ ಆಗಲಿ ನೇರವಾಗಿ ಬ್ಯಾಗಿನಲ್ಲಿ ಇಟ್ಟುಕೊಂಡು ಮನೆಗೆ ಅಂತ ಹೋಗ್ತಿದ್ನಂತೆ. ತಾನು ತನ್ನ ಕರ್ತವ್ಯ ಏನು? ಭಗವಂತನ ಪೂಜೆ ಅಂತ ತಾನು ಸೇರಿರ್ತಾನೆ. ತಾನು ಸೇರೋದು ಭಗವಂತನ ಪೂಜೆಗೆ ಅಂತ. ಅವನು ಮಾಡ್ತಾ ಇರೋದೇನು? ಕಳುತನ ಮಾಡ್ತಿದ್ದಂತೆ. ಮನುಷ್ಯ ಲೋಭಿ ಅಂತ ತೋರಿಸ್ತದೆ ಪುರಾಣ. ಎಲ್ಲಿ ನೋಡಿದರೂ ಒಬ್ಬ ಲೋಭಿಯನ್ನು ದೃಷ್ಟಾಂತ ತೋರಿಸೇ ನಮಗೆ ಪುರಾಣ ಹೇಳ್ತದೆ. ಅಂತಂದರೆ ಮನುಷ್ಯ ಜನ್ಮದಲ್ಲಿ ಲೋಭ ಎಂಬುದು ಜಾಸ್ತಿ ಇರ್ತದೆ ಅಂತ ಅರ್ಥ. ಈ ಬ್ರಾಹ್ಮಣ ಭಗವಂತನ ಪೂಜೆಗೆ ಅಂತ ಮಂದಿರದಲ್ಲಿ ಸೇರಿ ಪ್ರತಿನಿತ್ಯ ಕಳುತನ ಮಾಡ್ತಿದ್ದಂತೆ.
ಅಲ್ಲಿ ಬಂದ ಎಲ್ಲ ಪದಾರ್ಥಗಳನ್ನು ಮನೆಗೆ ಅಂತ ಬ್ಯಾಗ್ನಲ್ಲಿ ಇಟ್ಟುಕೊಂಡು ತನ್ನ ಉಪಜೀವನವನ್ನೇ ನಡೆಸ್ತಿದ್ದಂತೆ. ಪ್ರತಿನಿತ್ಯ ಇದೇ ಕೆಲಸ. ಎಷ್ಟೋ ದಿವಸಗಳಾದ ಮೇಲೆ ಹೋಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿಕೊಂಡ. ಅಂದರೆ ಪ್ರಾಣ ಹೋಗ್ತದಂತೆ. ಪ್ರಾಣ ಹೋದಾಗ 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ. 84 ಕೋಟಿ ಜನ್ಮ ದಾಟಿ ಬಂದಿರ್ತದೆ ಈ ಶರೀರ. ಮನುಷ್ಯ ಶರೀರ ಇಷ್ಟು ದಾಟಿ ಬಂದಿರ್ತದಂತೆ. ಎಷ್ಟೋ ಯೋನಿಗಳಲ್ಲಿ ದಾಟಿ ಅನೇಕ ಜನ್ಮಗಳು, ನಾಯಿ ನರಿ ಎಷ್ಟೋ ಜನ್ಮಗಳನ್ನು ದಾಟಿ ಬಂದಿರ್ತದಂತೆ. ಈ ಬ್ರಾಹ್ಮಣನಿಗೆ ಅಂತಹ ದಿವ್ಯ ಶರೀರ ಬಂದಿರ್ತದೆ. ತಾನು ಪುಣ್ಯ ಕಾರ್ಯ, ಕಾರ್ತೀಕ ಮಾಸದ ಮಹತ್ವ, ದೀಪದಾನ, ಉಪವಾಸ ಇವನ್ನೆಲ್ಲವನ್ನು ಮಾಡೋದನ್ನು ಬಿಟ್ಟು ತಾನು ಪೂಜೆಗೆ ಅಂತ ಸೇರಿ ಕಳುತನ ಮಾಡ್ತಿದ್ನಲ್ಲ. ಆದ್ದರಿಂದ ಅವನೇನಾದ ಗೊತ್ತಾ, ಎಷ್ಟೋ ಜನ್ಮ ದಾಟಿ ಬೆಕ್ಕಿನ ಜನ್ಮಕ್ಕೆ ಅಂತ ಬಂದಿದ್ದ. ನೋಡು ವ್ಯಾಧ, ಕೇಳು. ಸುಕೃತಿ ರಾಜ ಹೇಳ್ತಾ ಮಾಡಿದ ಮಾತಿವೆಲ್ಲ. ಸುಕೃತಿ ರಾಜ ಹೇಳ್ತಿದ್ದಾನೆ, ವ್ಯಾಧ ಆ ಜನ್ಮವನ್ನು ದಾಟಿ 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 ಈ ಜನ್ಮಕ್ಕೆ ಅಂತ ಬಂದ, ಬೆಕ್ಕಿನ ಜನ್ಮಕ್ಕೆ ಅಂತ ಬಂದ. ಅದೇ ಬೆಕ್ಕೆ ಇವತ್ತು ಕಾರ್ತೀಕ ಮಾಸದಲ್ಲಿಯೇನೆ ದೀಪದಾನ ಅಂತ ನಾನು ಮಾಡಿದ್ನಲ್ಲ, ಅದು ಹದ್ದು ತಗೊಂಡು ಹೋಗಿ ಅಲ್ಲಿಡ್ತು. ಅದನ್ನು ಇವ ಹದ್ದನ್ನೇ ತಿನ್ನಬೇಕು ಅಂತ ಇವ ಬೆಕ್ಕಿನ ರೂಪದಲ್ಲಿ ಅಲ್ಲಿ ಹೋದರೆ ಮೇಲಿಂದ ಬಿದ್ದ. ಬೀಳುವಾಗಲೇ 5-10 ನಿಮಿಷಗಳ ಕಾಲ ಕಾರ್ತೀಕ ಮಾಸದ ಮಹತ್ವವನ್ನು ಶ್ರವಣ ಮಾಡಿದ್ನಲ್ಲ, ಅದರ ಪುಣ್ಯದ ಫಲದಿಂದಲೇ ದಿವ್ಯ ಶರೀರನಾಗಿ ಭಗವಂತನ ಪಾದಕ್ಕೆ ಅಂತ ಹೋದ ನೋಡು ವ್ಯಾಧ ಅಂತ ಹೇಳಿದ್ದಂತೆ. ಆಯಿತು, ಇದನ್ನೇನೋ ಹೇಳಿದಿ ನೀನು. ಹಾಗಾದರೆ ಆ ಹದ್ದು ಅಂತ ಹೇಳಿದೆಯಲ್ಲ, ಆ ಹದ್ದಾದರೂ ಯಾರು ಅಂತ ಕೇಳಿದ್ನಂತೆ. ಹದ್ದು ಯಾರು ಅಂತಂದಾಗ ಯಯಾತಿ ಅಂತ, ಶರ್ಯಾತಿ ಅಂತ ರಾಜರ ವಂಶದಲ್ಲಿ ಅವನು ಬಂದಿದ್ದಂತೆ. ಶರ್ಯಾತಿ ಅಂತ ಅವನ ಹೆಸರು. ಆ ಶರ್ಯಾತಿ ವೇದ ಪಾರಂಗತನಾಗಿದ್ದ. ಬಹಳ ಅದ್ಭುತವಾದ ಜ್ಞಾನವನ್ನು ಕೂಡ ಅವನು ಸಂಪಾದನೆ ಮಾಡಿದ್ದಂತೆ. ಈ ಹದ್ದು ಯಾಕೆ ಆ ಹದ್ದು ಜನ್ಮ ಅವನಿಗೆ ಬಂತು ಅಂತ ಹೇಳಿದರೆ, ಎಲ್ಲವನ್ನು ಅಧ್ಯಯನ ಮಾಡಿದ್ನಲ್ಲ, ಆದರೆ ಒಂದು ನ್ಯೂನತೆ ಅವನಲ್ಲಿತ್ತಂತೆ. ಏನದು? ಕಾಮ ಜಾಸ್ತಿ ಇತ್ತಂತ ಅವನಲ್ಲಿ. ಕಾಮ ಜಾಸ್ತಿ. ವೇಶ್ಯರೊಟ್ಟಿಗೆ ಪ್ರತಿನಿತ್ಯ ತನ್ನನ್ನು ತಾನು ವಿನಿಯೋಗ ಮಾಡಿಕೊಳ್ತಿದ್ನಂತೆ. ತನ್ನ ಕಾಲ ಇಡೀ ಬೆಳಗ್ಗಿನಿಂದ ಪ್ರಾರಂಭ ಮಾಡಿ ಪ್ರತಿನಿತ್ಯ ಒಂದು ಕಾರ್ಯ ಏನೊಂದು ಅಂತ ಹೇಳಿದರೆ ವೇಶ್ಯಾಸ್ತ್ರೀಯರೊಟ್ಟಿಗೇ ಇರ್ತಿದ್ನಂತೆ. ಆದ್ದರಿಂದ ಕೊನೆಗೆ ಸತ್ತಾಗ ಬಂದ ಜನ್ಮ ಅಂತೇಳಿದರೆ ಅದು ಹದ್ದಿನ ಜನ್ಮ. ಆ ಶರ್ಯಾತಿಯೇ ಸರಿಯಾಗಿ ಅಧ್ಯಯನ ಮಾಡಿದ್ದ. ಎಲ್ಲವೂ ಗೊತ್ತಿದ್ದು ತಪ್ಪು ಮಾಡಿದ. ಏನು ತಪ್ಪು ಮಾಡಿದ? ವೇಶ್ಯಾಸ್ತ್ರೀಯರೊಟ್ಟಿಗೆ ಇರ್ತಿದ್ದ. ಆದ್ದರಿಂದ ಕೊನೆಗೆ ತನ್ನ ಪ್ರಾಣ ಕಳ್ಕೊಂಡಾಗ ಹುಟ್ಟಿರೋದೇ ಹದ್ದಾಗಿ ಹುಟ್ಟಿದ್ನಂತೆ. ಆ ಹದ್ದೇ ನಾನು ಮಾಡ್ತಕ್ಕಂತಹ ಕಾರ್ತೀಕ ದಾಮೋದರ ಪ್ರೇರಣೆಯ ಮೇಲೆ ಆಕಾಶ ದೀಪವನ್ನು ಇಟ್ಟನಲ್ಲ, ಆ ದೀಪವನ್ನು ತಗೊಂಡು ಹೋಗಿ ಸ್ಪರ್ಶ ಮಾಡಿ ಅದೂ ಕೂಡ ಒಂದು ಗಿಡದ ಮೇಲಿಡ್ತಲ್ಲ, ಅದು ಆಕಾಶ ದೀಪ ಆಯಿತು. ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತ ಕಾಲ ಈ ಕಾರ್ತೀಕ ಮಾಸದ ಮಹತ್ವವನ್ನು ಕೇಳುತ್ತಲ್ಲ. ಆದ್ದರಿಂದ ಆ ಕಾರ್ತೀಕ ಮಾಸದ ಮಹತ್ವವನ್ನು ಕೇಳಿರೋ ಪುಣ್ಯ ಆಕಾಶ ದೀಪವನ್ನು ತಗೊಂಡು ಹೋಗಿ ಇನ್ನೊಂದು ಆಕಾಶಕ್ಕೆ ಅಂತ ಇಟ್ಟ ಹಾಗಾಯ್ತಲ್ಲಿ, ಎಲ್ಲಿ ಮೇಲೆ ಪೊರದೆಯ ಮೇಲೆ. ಅದರ ಪುಣ್ಯದಿಂದಲೂ ಕೂಡ ಆ ಹದ್ದೆ ಶರ್ಯಾತಿಯೇ ಮತ್ತೆ ಶರ್ಯಾತಿಯಾಗಿ ಆ ಜನ್ಮವನ್ನು ಪಡ್ಕೊಂಡು ಭಗವಂತನ ಪಾದ ಸೇರಿದ ನೋಡು ವ್ಯಾಧ ಅಂತ ಸುಕೃತಿ ಈ ಕಥೆಯನ್ನು ಹೇಳ್ತಾ ಬಂದಂತೆ. ಹಾಗಾದರೆ ಅವತ್ತಿನಿಂದಲೇ ಪ್ರಾರಂಭ ಆಯಿತು ನೋಡ್ರಿ. ಇವತ್ತಿಗೂ ಕೂಡ ಆಕಾಶ ಬುಟ್ಟಿ ಅಂತ ಮನೆ ಎದುರಿಗೆ ಕಟ್ತೇವಲ್ಲ, ಅದು ಆಕಾಶ ದೀಪವೇ ಆಕಾಶ ಬುಟ್ಟಿಯಾಗಿ ಪರಿಣಾಮ ಆಗಿದೆ. ಆಕಾಶ ಬುಟ್ಟಿ ಅಂತ ಕಟ್ತೇವೆ ನೋಡ್ರಿ ನಾವು. ಆಕಾಶ ದೀಪವೇ ಭಗವಂತನಿಗೆ ಆಕಾಶ ದೀಪವ ದಾನ ಮಾಡೋದು ಅಂತ ಹೇಳಿದರೆ, ಕಾರ್ತೀಕ ಮಾಸದಲ್ಲಿ ಭಗವಂತನಿಗೆ ಒಂದು ಇಡೀ ಮಾಸ ಭಗವಂತ ಪ್ರೀತಿಯಾಗಲಿ, ಭಗವಂತ ನಮಗೆ ಅನುಗ್ರಹ ಮಾಡಲಿ ಅಂತೇನು ದೀಪ ದಾನ ಮಾಡ್ತೇವೋ ಅದು ನಮ್ಮ ಭಗವಂತ ನಮ್ಮ ಮೇಲೆ ಕಾರುಣ್ಯ ತೋರ್ತಾನೆ ಅಂತ ಅನ್ನಲಿಕ್ಕೆ ಈ ಕಥಾಭಾಗವೇ ಸಾಕ್ಷಿ ಅಂತ. ಇದರಿಂದ ನಮಗೇನು ಹಾಗಾದರೆ ಇದನ್ನು ಸಿಗ್ತದೆ? ಈ ವ್ಯಾಧ ಆವಾಗಲೇ ತನ್ನ ಎಲ್ಲ ಕಾರ್ಯಗಳನ್ನು ತ್ಯಜಿಸ್ತಾನಂತೆ. ಪಶ್ಚಾತ್ತಾಪ ಆಗ್ತದೆ. ಇಷ್ಟು ದಿವಸಗಳ ಕಾಲ ನಾನು ಇಷ್ಟು ತಪ್ಪು ಮಾಡಿದ್ನಲ್ಲ ಅಂತ ತನ್ನ ಮನಸ್ಸಲ್ಲೇ ತನಗೇ ಅನ್ಕೊಂಡಂತೆ. ನಾನು ಬಹಳ ತಪ್ಪು ಮಾಡ್ತಾ ಇದ್ದೇನೆ, ಈ ತಪ್ಪಿನಿಂದ ನನಗೆ ಸರಿಯಾದ ಪರಿಹಾರ ಆಗಬೇಕು ಅಂತ ಅವತ್ತಿನಿಂದಲೇ ಸರಿಯಾಗಿ ಈ ಕಾರ್ತೀಕ ಮಾಸ ಪ್ರಾಪ್ತಿಯಾಗ್ತದೆ. ಕಾರ್ತೀಕ ಮಾಸದಲ್ಲಿ ಆ ವ್ಯಾಧ
ಬೆಳಗ್ಗೆ ಸರಿಯಾಗಿ ಎದ್ದು ಸ್ನಾನಾದಿ ಕರ್ಮಗಳನ್ನೆಲ್ಲ ಮಾಡ್ತಾ 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 ಭಗವಂತನ ವಿಷ್ಣು ಪೂಜೆಯನ್ನೆಲ್ಲ ಮಾಡ್ತಾ ಸಾಲಿಗ್ರಾಮದ ಪೂಜೆಯನ್ನು ಮಾಡ್ತಾ ತೀರ್ಥಪ್ರಾಶನ ಮಾಡ್ತಾ ಕಾರ್ತೀಕ ದಾಮೋದರ ಪ್ರೇರಣೆಯ ಕಾರ್ತೀಕ ದಾಮೋದರ ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡ್ತಾ ಇಡೀ ಕಾರ್ತೀಕ ಮಾಸವನ್ನು ಇದೇ ರೀತಿಯಾಗಿ ವ್ರತರಪ್ತನಾಗಿ ಈ ಕಾರ್ತೀಕ ಮಾಸದ ವಿಶೇಷವಾದ ಕಥಾರೂಪವಾದ ಅನೇಕ ಮಹತ್ವವನ್ನೆಲ್ಲ ಶ್ರವಣ ಮಾಡಿ 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 ವ್ಯಾಧನೂ ಕೂಡ ಭಗವಂತನ ಪಾದಕ್ಕೆ ಅಂತ ಸೇರ್ತಾನೆ. ಇಷ್ಟೆಲ್ಲ ಯಾರು ಈ ಕಥೆ, ಇದು 8ನೇ ಅಧ್ಯಾಯದ ಮುಕ್ತಾಯದ ಕಥೆ ಅಂತ. 8ನೇ ಅಧ್ಯಾಯ ಇಷ್ಟರವರೆಗೆ ಭಗವಂತನ ವಿಶೇಷವಾದ ಕಾರುಣ್ಯ ನಮ್ಮ ಮೇಲೆ ಇದೆ ಅಂತ ಭಾವಿಸಿ ಇದ್ರ ವಿಶೇಷವಾದ ಫಲ ನಮಗೂ ಶ್ರವಣ ಮಾಡ್ತಕ್ಕಂತಹ ನಿಮಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಪ್ರವಚನವನ್ನು ಈ 8ನೇ ಅಧ್ಯಾಯದ ತನಕ ಬಂದು ನಿಂದ್ರಿಸ್ತಿದ್ದೇವೆ. ನಾಳೆಯಿಂದ 9, 10, 11 ಅಧ್ಯಾಯಗಳನ್ನು ಮತ್ತೆ ಶ್ರವಣ ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.